ಇನ್ನು ಈ ಘಟನೆ ಬಗ್ಗೆ ಮಾತನಾಡೋದಕ್ಕೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಲಕ್ಷ್ಮೀಪ್ರಿಯಾ ಅವರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಮೇಡಮ್, ಇವಾಗ ರಕ್ಷಣಾ ಕಾರ್ಯಾಚರಣೆ ಲೇಟೆಸ್ಟ್ ಮಾಹಿತಿ ಏನು ಸಿಕ್ಕಿದೆ ಮೇಡಮ್? ಈಗ ನಾಪತ್ತೆ ಆಗಿದ್ದವರೆಲ್ಲ ಪತ್ತೆ ಆದ್ರ ಹೇಗೆ ಅಂತ? ಈಗ ನಮ್ಗೆ ಇಲ್ಲಿ ತನಕ ಟೋಟಲ್ 14 ಪೀಪಲ್ ಅಲ್ಲಿ 8 ಜನ ನಮ್ಗೆ ಮಧ್ಯಾಹ್ನನೇ ಬಾಡಿ ಸಿಕ್ಕಿತ್ತು. ಈಗ ಜಸ್ಟ್ ರೀಸೆಂಟ್ಲಿ ಒಂದು ಹಾಫ್ ಅನ್ ಅವರ್ ಅಲ್ಲಿ ಇನ್ನೊಬ್ರು ಕೂಡ ನಮ್ಗೆ ಸಿಕ್ಕಿದ್ದಾರೆ. ಇಬ್ಬರು ನಮ್ಗೆ ಮಿಸ್ಸಿಂಗ್ ಇದ್ದಾರೆ ಈಗ. ಸೊ ಅವ್ರಿಗೂ ಕೂಡ ಸರ್ಚ್ ಆಪರೇಷನ್ ಕಂಟಿನ್ಯೂ ಅಲ್ಲೇ ಇದೆ. ಓಕೆ, ಇವಾಗ ರಕ್ಷಣಾ ಕಾರ್ಯಾಚರಣೆ ಅಥವಾ ಈ ಹುಡುಕಾಟಕ್ಕೆಲ್ಲ ಎಕ್ಸ್ಟ್ರಾ ಫೋರ್ಸ್ ಎಲ್ಲ ಏನಾದ್ರು ಕರೆಸ್ಕೊಂಡಿದ್ದೀರಾ ಹೇಗೆ ಮೇಡಮ್? ಇಲ್ಲ, ನಮ್ಮಲ್ಲಿ ರೆಗ್ಯುಲರ್ ಆಗಿ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಅವರು ಇದ್ದಾರೆ, ಎಂಟೈರ್ ಟೀಮ್ ಇದೆ. ಮತ್ತೆ ನಮ್ಮ ರೆಗ್ಯುಲರ್ ಪೊಲೀಸ್ ಅವರು ಇದ್ದಾರೆ. ಲೋಕಲ್ ಫಿಶಿಂಗ್ ಕಮ್ಯುನಿಟಿಯಿಂದ ಸುಮಾರು ಡೈವರ್ಸ್ ಅವರು ಸ್ವಿಮ್ಮಿಂಗ್ ಮಾಡೋರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇರೋದ್ರಿಂದ ಇಲ್ಲಿ ಒಂದು NDRF ಟೀಮ್ 21 ಮೆಂಬರ್ಸ್ ಟೀಮ್ ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಕಂಟಿನ್ಯೂಸ್ ಇರ್ತಾರೆ ಥ್ರೂ ಔಟ್ ದ ಇಯರ್. ಅವ್ರಿಗೆ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅವರಲ್ಲಿ ಡೀಪ್ ಡೈವರ್ಸ್ ಇದ್ದಾರೆ. ಈ ತರ ಒಂದು ಟೆರೇನ್ ಅಲ್ಲಿ ಡೈವ್ ಮಾಡಿ ಹುಡುಕೋದಕ್ಕೆ ಕೆಪಬಿಲಿಟಿ ಇರುವವರು ಇದ್ದಾರೆ. ಸೊ ಅವರು ಕೂಡ ಬರ್ತಾ ಇದ್ದಾರೆ, ಈಗ ಸ್ಪಾಟ್ಗೆ ಬಂದು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಇದು ನಮ್ಗೆ ಇಬ್ರು ಸಿಗುವ ತನಕ ಕಂಟಿನ್ಯೂಸ್ ಆಗಿ ನಮ್ ಕಡೆಯಿಂದ ಸರ್ಚ್ ಆಪರೇಷನ್ಸ್ ಇರುತ್ತದೆ. ಇವಾಗ ಇಲ್ಲಿ ತನಕ ಅಧಿಕೃತವಾಗಿ 9 ಜನರ ಬಾಡಿ ಸಿಕ್ಕಿದೆ. ಹೌದು ಹೌದು. ಇಬ್ಬರನ್ನ ಹಾಸ್ಪಿಟಲೈಸ್ ಮಾಡಿದ್ದೀರಾ? 3 ಜನ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. 3 ಜನ ಹಾಸ್ಪಿಟಲ್ ಆಗಿದ್ದಾರೆ. ಹೌದು. ಸೊ ಅಲ್ಲಿಗೆ ಇನ್ನು ಇಬ್ರು ಮಿಸ್ಸಿಂಗ್ ಇದ್ದಾರೆ. ಹೌದು, ಮಿಸ್ಸಿಂಗ್ ಅಲ್ವಾ ಮೇಡಮ್? ಹೌದು ಹೌದು. ಓಕೆ, ಇವಾಗ ಗವರ್ನಮೆಂಟ್ ಇಂದ ಏನು ಇನ್ಸ್ಟ್ರಕ್ಷನ್ಸ್ ಬಂದಿದೆ ಮೇಡಮ್? ಇಲ್ಲ, ಸರ್ಚ್ ಆಪರೇಷನ್ಸ್ ಈಗ ಕಂಟಿನ್ಯೂ ಮಾಡ್ಲಿಕ್ಕೆ ಹೇಳಿದ್ದಾರೆ. ನಾವು ಎಲ್ಲರಿಗೂ ಕೂಡ ರಿಪೋರ್ಟ್ ಮಾಡಿದ್ದೀವಿ. ಈ ಕಪ್ಪೆ ಚಿಪ್ಪು ತೆಗೆಯೋದು ಫಿಶಿಂಗ್ ರಿಲೇಟೆಡ್ ಆಕ್ಟಿವಿಟೀಸ್ ಇರೋದ್ರಿಂದ ಡಿಪಾರ್ಟ್ಮೆಂಟ್ಗೆ ರೇಸ್ ಮಾಡಿದ್ದೀವಿ. ಸೊ ಅವ್ರ ಕಡೆಯಿಂದ ಡ್ಯೂ ಏನು ಪರಿಹಾರ ಎಲ್ಲ ಮಾಡಬೇಕು ಅದು ಪ್ರಾಸೆಸ್ ಅಲ್ಲಿ ಇದೆ. ಒನ್ಸ್ ಅದು ಫೈನಲ್ ಆದ್ಮೇಲೆ ಕೂಡ ಆಗುತ್ತೆ. ಬಟ್ ಇವರೆಲ್ಲರೂ ಏನು ಫಸ್ಟ್ ಟೈಮ್ ಹೋಗಿರೋದಲ್ಲ ಮೇಡಮ್ ಈ ಕಪ್ಪೆ ಚಿಪ್ ತೆಗೆಯೋದಕ್ಕೆ. ಅವ್ರು ತುಂಬಾ ಸರ್ತಿ ಹೋಗ್ತಾನೆ ಇರ್ತಾರೆ, ಅವ್ರ ಜೀವನನೇ ಅದು. ಬಟ್ ಇವತ್ತು ಅದು ಮಿಸ್ ಆಗಿದ್ದು ಹೇಗೆ ಅಂತ? ಇಲ್ಲ, ಈಗ ಮಳೆ ಪ್ರಮಾಣದಲ್ಲೂ ಅಷ್ಟು ಮಟ್ಟಿಗೆ ಇಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ. ರೆಗ್ಯುಲರ್ ರೇಂಜ್ ಇತ್ತು. ಮತ್ತೆ ಅಲ್ಲಿ ಅವ್ರು ಹೋದವರು ಹೇಳುವ ಮಾಹಿತಿ ಪ್ರಕಾರ ಒಂದು ಸೈಡ್ ಅವರು ನೋಡ್ತಾ ಇದ್ರು, ಇನ್ನೊಂದು ಸೈಡ್ ಗಮನಿಸಿಲ್ಲ ಬರುವುದು. ಅಂದ್ರೆ ಇಮಿಡಿಯೇಟ್ಲಿ ಅವ್ರಿಗೆ ಹೊರಗಡೆ ಬರಲಿಕ್ಕೆ ಆಗಿಲ್ಲ ಅಂತ ಅಲ್ಲಿ ರೆಸ್ಕ್ಯೂ ಆದವರಲ್ಲಿ ಇರುವವರು ಒಬ್ರು ಹೇಳಿದ್ರು. ಆದ್ರೂ ಕೂಡ ಎಕ್ಸಾಕ್ಟ್ ಅಲ್ಲಿ ಏನಾಗಿದೆ ಪೊಲೀಸ್ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಬಂದ್ಮೇಲೆ ನಾವು ಕರೆಕ್ಟ್ ಇನ್ಫಾರ್ಮೇಶನ್ ಶೇರ್ ಮಾಡ್ತೇವೆ. ಓಕೆ, ಇವಾಗ ಡೆಡ್ ಬಾಡಿ ಎಲ್ಲಾನು ಎಲ್ಲಿಗೆ ಶಿಫ್ಟ್ ಮಾಡಿದ್ದೀರಾ ಮೇಡಮ್? ಇಲ್ಲಿ ನಮ್ಮ ಭಟ್ಕಲ್ ತಾಲೂಕ್ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಪೋಸ್ಟ್ ಮಾರ್ಟಮ್ ಪ್ರಾಸೆಸ್ ಆಗ್ತಾ ಇದೆ. ಅದು ಮುಗಿದ ಮೇಲೆ ಬಾಡಿ ಹ್ಯಾಂಡ್ ಓವರಿಂಗ್ ಪ್ರಾಸೆಸ್ ಮಾಡ್ತೀವಿ. ರೈಟ್, ಥ್ಯಾಂಕ್ ಯು ಮೇಡಮ್. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಜಿಲ್ಲಾಧಿಕಾರಿಗಳು ಲಕ್ಷ್ಮೀಪ್ರಿಯಾ ಅವರು ಕೊಟ್ಟಿರೋ ಮಾಹಿತಿಯ ಪ್ರಕಾರ ಅದೇ 932 ಅವ್ರ ನಂಬರ್ ಕೊಟ್ಟಿರೋದು. 9 ಜನ ಬಾಡಿ ಸಿಕ್ಕಿದೆ, 3 ಜನ ಹಾಸ್ಪಿಟಲೈಸ್ ಆಗಿದ್ದಾರೆ, 2 ಮಿಸ್ಸಿಂಗ್. ಅವ್ರಿಗೋಸ್ಕರ ಸರ್ಚ್ ಆಪರೇಷನ್ ಈಗ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. NDRF ಟೀಮ್ ಕೂಡ ಬಂದಿದೆ. ಎಲ್ಲರೂ ಸೇರಿ ಇವಾಗ ಅವರಿಬ್ಬರಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಆಮೇಲೆ ಗೊತ್ತಾಗುತ್ತೆ ಏನು ಅಂತಂದ್ಬಿಟ್ಟು.